ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಂದು ಪ್ರಕರಣ, ಅದು ಸರ್ಕಾರಿ ಅಧಿಕಾರಿಗೆ ಬಾಯಿಗೆ ಬಂದಂತ ಬೈದಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ರಾಜೀವ್ ಗೌಡ KS ಆಫೀಸರ್ಗೆ ಎಗ್ಗ ಮುಗ್ಗ ಬಾಯಿಗೆ ಬಂದಂಗ ಬೈದಿದ್ರು. ಆ ಆಡಿಯೋ ಕೂಡ ವೈರಲ್ ಆಗಿತ್ತು. ಇದೀಗ ಚಿಕ್ಕಬಳ್ಳಾಪುರದ ಇಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಡಿಯೋ ವೈರಲ್ ಆಗ್ತಿದೆ. ಪಾಠ ಮಾಡಿರೋ ಮೇಷ್ಟ್ರಿಗೆ ಶಿಷ್ಯ ಒಬ್ಬ ಎಷ್ಟು ಕೆಟ್ಟದಾಗಿ ಬೈದಿದ್ದಾನೆ ಅಂದ್ರೆ ಫುಲ್ ಟೈಟ್ ಆದ ಸಂದರ್ಭದಲ್ಲಿ ಆಡಿರುವಂತಹ ಮಾತುಗಳು ಅಂತ ಕ್ಲೀನ್ ಆಗಿ ಕೇಳಿಸುತ್ತೆ. ಏನಿದು ಪ್ರಕರಣ ನೋಡಿ. ಇಲ್ಲಿ ನಾಸ್ತಿಮನಹಳ್ಳಿ BEO ಶಿವಶಂಕರ್ ಅನ್ನುವಂಥವ್ರು, ಅವರು ಏನು ಚುನಾವಣಾ ಆಯೋಗದ ಮಹತ್ವದ ಕೆಲಸ SIR ನಡೀತಿದೆ, ಪರಿಷ್ಕರಣೆ, ಮತದಾರರ ಪರಿಷ್ಕರಣೆಯ ಕೆಲಸ. ಈ ಕೆಲಸಕ್ಕೆ ಅಂತ ನಾಸ್ತಿಮನಹಳ್ಳಿಯಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ. ಅವ್ರ ಕೆಲಸನ ಅವ್ರು ಮಾಡ್ತಾರೆ. ಆದ್ರೆ ಆ ತಾಲೂಕಿನ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ನಾಗೇಶ್ ರೆಡ್ಡಿ ಅನ್ನುವಂಥವ್ರು, ಇಬ್ರು ಗುರು ಶಿಷ್ಯರು, ಫೋನ್ ಮಾಡಿ ಹೆಂಗ್ ಬೈತಾರೆ ಅಂದ್ರೆ ಆ ಆಡಿಯೋ ಕೇಳಿಸ್ಕೊಂಡ್ರೆ ಒಂದಷ್ಟು ಕಡೆ ಬೀಪ್ ಆಗ್ಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಆ ಶಿಷ್ಯ ಗುರುವಿಗೆ ಅರ್ಚನೆಯನ್ನ ಮಾಡ್ತಾನೆ. ಯಾರು? ಪ್ರದೀಪ್ ಈಶ್ವರ್ ಅವರ ಬೆಂಬಲಿಗ ಎಂದು ಹೇಳಲಾಗುತ್ತಿರುವಂತಹ ವ್ಯಕ್ತಿ. ಹೇಳಿ ಕೇಳಿ, ಪ್ರದೀಪ್ ಈಶ್ವರ್ ಅವರು ಶಿಕ್ಷಕರು, ನಾನ್ ಟೀಚರ್. ದೊಡ್ಡ ದೊಡ್ಡ ಡೈಲಾಗ್, ನಾನು ಹಿಂದುಳಿದ ಹುಡುಗ, ಹಾಗೆ ಹೀಗೆ. ಹೌದು, ಕರೆಕ್ಟ್, ಎಲ್ಲ ಒಪ್ಪೋಣ. ಕನಕೋತ್ಸವಕ್ಕೆ ಬೇರೆ ಹೋಗಿ ಬಂದಿದ್ರಿ, ಅದು ಕೂಡ ಒಳ್ಳೆಯ ವಿಚಾರನೆ, ನಿಮ್ಮ ಇಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಆದ್ರೆ ನಿಮ್ಮದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿಮ್ಮದೇ ಪಕ್ಷದ ಯುವ ಘಟಕದ ಒಬ್ಬ ನಾಯಕ, ಮುಖಂಡ, ಅವರ ಶಿಕ್ಷಕರಿಗೆ ಬಾಯಿಗೆ ಬಂದಂಗ್ ಬೈತಾರೆ. ಆ ಸರ್ಕಾರಿ ಅಧಿಕಾರಿಗೆ ಕರ್ತವ್ಯ ಮಾಡ್ಲಿಕ್ಕೆ ಅಡಚಣೆ ಮಾಡ್ತಾರೆ. ಏನ್ ಮಾಡ್ತಿದ್ದೀರಿ? ನಿಮ್ ಗಮನಕ್ಕೆ ಬಂದಿದ್ಯಾ? ಕೇಳ್ಬೇಕಾ? ಜನ ಕೂಡ ಕೇಳ್ತಾರೆ. ಸಿನಿಮಾ ಡೈಲಾಗ್ ಹೊಡೆಯುವಂಥದ್ದು, ಅಥವಾ ಬಾಲಕೃಷ್ಣ, ಚಿರಂಜೀವಿ, ನಾಗಾರ್ಜುನ, ಇನ್ನು ಯಾರ್ಯಾರಿದ್ದಾರೆ ಅವ್ರ ಜೊತೆಲೆಲ್ಲ ಹೋಗಿ ಫೋಟೋ ತೆಗೆಸ್ಕೊಂಡ್ ಬರುವಂತದ್ದು, ಇದು ರಾಜಕಾರಣನ? ಅಥವಾ ನಿಮ್ಮದೇ ಜಿಲ್ಲೆಯಲ್ಲಿ ಎರಡೆರಡು ಪ್ರಕರಣ ಈ ತರದ್ದಾಯ್ತು. ಅಲ್ಲಿ ಯಾರೋ ನಾರಾ ಭರತ್ ರೆಡ್ಡಿ, ಇಲ್ಲಿ ರಾಜೀವ್ ಗೌಡ, ಇದೀಗ ನಾಗೇಶ್ ರೆಡ್ಡಿ. ಈ ಮಾಡೆಸ್ ಆಪರೆಂಡಿ ನೋಡಿದ್ರೆ ಯಾರೋ ದೊಡ್ಡವರೊಬ್ರು ದೊಡ್ಡ ಸ್ಥಾನಕ್ಕೆ ಹೋಗಿ ಕೂತ್ಕೋಬೇಕು ಅಂತಿದಾರಲ್ಲ, ಅವರ ಶಿಷ್ಯ ಪಡೆ ಏನೆಲ್ಲ ಮಾಡಬಹುದು, ಇನ್ನು ದೊಡ್ಡ ಹುದ್ದೆಗೆ ಹೋಗಕ್ಕಿಂತ ಮುಂಚೆನೆ ಇವರ ಆಟ, ಉಪಟಳ, ಆರ್ಭಟಗಳು ಎಲ್ಲಿಗೋಗಿ ನಿಲ್ತಿದಾವೆ ಅಂದ್ರೆ, ಒಂದು ವೇಳೆ ದುರಾದೃಷ್ಟವಶಾತ್ ಅದೇ ವ್ಯಕ್ತಿ, ಇವರೆಲ್ಲರ ಗುರು, ದೊಡ್ಡ ಪೋಸ್ಟ್ ನಲ್ಲಿ ಬಂದು ಕೂತು ಬಿಟ್ರೆ, ರಾಜ್ಯ ಬಿಹಾರದ ರೀತಿಯಲ್ಲಿ ಅಥವಾ ನೆರೆಯ ಆಂಧ್ರ ಪ್ರದೇಶದ ರಾಯಲಸೀಮೆಯ ರೀತಿಯಲ್ಲಿ, ಫ್ಯಾಕ್ಷನಿಸಂ ಹೆಸರಿನಲ್ಲೋ ಮತ್ತೊಂದು ರೀತಿಯಲ್ಲೋ ದೊಡ್ಡ ದೊಡ್ಡ ಅವಿಸ್ಮರಣೀಯ ಮತ್ತು ಚರಿತ್ರೆಯಲ್ಲಿ ದಾಖಲಿಸಬಹುದಾದಂತಹ ಒಂದಷ್ಟು ಕೇಸ್ಗಳು ಇವರು ಮಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ? ಫಸ್ಟ್ ಆಫ್ ಆಲ್, ಯಾರಿಗೆ ಮಾತಾಡಿದಾನೆ, ಹುಡುಗ ಇದ್ದಾನೆ, ಒಂದು ಕಾಮನ್ ಸೆನ್ಸ್, ಅವರು ಅವರ ಕೆಲಸವನ್ನ ಮಾಡ್ತಾರೆ. ಸರ್ಕಾರಿ ಅಧಿಕಾರಿಯ ಕರ್ತವ್ಯವನ್ನ ಅಡ್ಡಿಪಡಿಸಿದ್ರೆ, ಅವರಿಗೆ ಪ್ರಾಣ ಬೆದರಿಕೆ ಹಾಕಿದ್ರೆ, ಅವರಿಗೆ ಆವಾಜ್ ಹಾಕಿದ್ರೆ, IPC 353 ಅಡಿಯಲ್ಲಿ ಏನೇನೆಲ್ಲ ಸಿಗುತ್ತೆ ಗಿಫ್ಟ್ ಗೊತ್ತಾಗ್ಬೇಕಲ್ವಾ? ನೋಡಿ, IPC 353 BNS 132 ಸರ್ಕಾರಿ ನೌಕರರು ಕರ್ತವ್ಯ ನಿರ್ವಹಿಸಿದಂತೆ ತಡೆಯಲು ಹಲ್ಲೆ ಅಥವಾ ಕ್ರಿಮಿನಲ್ ಬಲ ಪ್ರಯೋಗಿಸುವಂತದ್ದು ಏನಾದ್ರೂ ಮಾಡಿದ್ರೆ, ಅಧಿಕಾರಿಗಳಿಗೆ ಜೀವ ಬೆದರಿಕೆ ಹಾಕಿದ್ದಲ್ಲಿ IPC 506 ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಕಾನೂನುಬದ್ಧ ಕರ್ತವ್ಯಕ್ಕೆ ಅಡ್ಡಿಪಡಿಸುವುದು IPC 186 ಪ್ರಕರಣ, ಅಲ್ಲೂ ಕೂಡ ತಪ್ಪಾಗಿದೆ. ವಿಶೇಷ ಕಾಯ್ದೆಗಳು, ಅದರಲ್ಲೂ ಮುಖ್ಯವಾಗಿ ಸಾಂಕ್ರಾಮಿಕ ರೋಗಗಳು, ಆ ಸಂದರ್ಭದಲ್ಲಿ ಕರ್ನಾಟಕ ಸಾಂಕ್ರಾಮಿಕ ಕಾಯಿಲೆಗಳ ಕಾಯ್ದೆ 2020 ಸೆಕ್ಷನ್ 5 ಅಡಿಯಲ್ಲಿ ಅಡ್ಡಿಪಡಿಸಿದವರ ಮೇಲೂ ಕೂಡ ಕ್ರಮಗಳಿದೆ, ಅದು ಬೇರೆ ಪ್ರಕರಣ. ಆದ್ರೆ ಇಲ್ಲಿ ಚುನಾವಣಾ ಆಯೋಗದ ಕೆಲಸವನ್ನ, SIR ಕೆಲಸವನ್ನ ಅವ್ರು ಮಾಡ್ತಿದ್ದಾರೆ. ಅವ್ರು ಏನ್ ಮಾಡ್ತಾರೋ ಅವ್ರು ಮಾಡ್ಬೇಕು, ಸರ್ಕಾರ ಹೇಳಿದ್ದನ್ನ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಒಬ್ಬ BEOಗೆ, ಅದು ಪಾಠ ಮಾಡಿರೋ ಮೇಷ್ಟ್ರಿಗೆ ಯಾರದ್ದೋ ಬೆಂಬಲಿಗ ಅಂತ ಹೇಳ್ಕೊಂಡು ಓಡಾಡುವಂತಹ ವ್ಯಕ್ತಿ, ಅವ್ರಿ ಇವರೇ ಹಿಂಗೆ ಆದ್ರೆ ಇನ್ನು ಇವರ ಮಹಾನ್ ಗುರು ಬಂದು ಕೂತ್ಬಿಟ್ರೆ ಮೇಲೆ ರಾಜ್ಯದ ಸ್ಥಿತಿ ಏನಾಗಬಹುದು? ಈ ಪ್ರಕರಣವನ್ನ ಇಲ್ಲಿಗೆ ನಿಲ್ಲಿಸ್ಬಿಡುವ ಸಾಧ್ಯತೆಗಳು ಎದುರಾಗಬಹುದು. ಆದ್ರೆ ಬರೀ ಒಂದು ಚಿಕ್ಕಬಳ್ಳಾಪುರದಲ್ಲೇ ಈ ತರದ ಎರಡೆರಡು ಕೇಸ್ಗಳು ಬರ್ತಿದಾವೆ. ಇನ್ನೂ ಅವ್ರು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ, ಪುಣ್ಯಾತ್ಮರ ಜೊತೆಲಿ ಈ ವ್ಯಕ್ತಿ ಅಂತ ನೋಡ್ಬಿಟ್ರೆ
ಗ್ರೇಟ್. ಅವರೆಲ್ಲರೂ ಕೂಡ ಕ್ರಿಮಿನಲ್ ಕೇಸ್ಗಳನ್ನ ಹಾಕೊಂಡಿರೋರು. ಮಾತಾಡೋ ಭರದಲ್ಲಿ ಹೇಳ್ತಾನೆ, ಆಲ್ರೆಡಿ ಒಂದು ಕೇಸ್ ಇದೆ, ನಿಂದೊಂದು ಕೇಸ್ ನನ್ಗೇನ್ ದೊಡ್ಡದೇನಲ್ಲ ಅಂತ ಹೇಳ್ತಾನೆ. ಇಂಥವ್ರು ಯುವ ಕಾಂಗ್ರೆಸ್ನಲ್ಲಿ ಇಂತಹ ಕಸಗಳನ್ನ ಇಟ್ಕೊಂಡ್ರೆ ಕಾಂಗ್ರೆಸ್ ಅದ್ಭುತವಾದ ಸಾಧನೆಯನ್ನ ಮುಂದಿನ ದಿನಮಾನಗಳಲ್ಲಿ ಮಾಡುತ್ತೆ. ಜೊತೆಲಿ ಪ್ರದೀಪ್ ಈಶ್ವರ್ ಅವರು ಇಂತಹವರು ನಿಮ್ಮ ತಾಲೂಕಿನ ಘಟಕದಲ್ಲಿ, ನಿಮ್ಮ ತಾಲೂಕು ಘಟಕದ ಪಕ್ಷದ ಮುಖಂಡರಾಗಿರುವಂತವ್ರು, ಇಂಥವ್ರನ್ನ ನೀವು ಮುಂದೆ ನಿಂತ್ಕೊಂಡು ದರ ಎಳ್ಕೊಂಡೋಗಿ ಅವ್ರಿಗೆ ಪಾಠ ಮಾಡಿರೋ ಶಿಕ್ಷಕರ ಮುಂದೆ ಎರಡು ಬಿಟ್ಟು ಕಾನೂನಿನ ಕ್ರಮ ಏನಿದೆ ಅದನ್ನ ಜರುಗಿಸದೆ ಹೋದ್ರೆ ನಿಮ್ಮ ಪುಂಖಾನುಪುಂಖದ ಡೈಲಾಗ್ಗಳು ಮತ್ತೆ ನಾನು ಅಹಿಂದ ಹುಡುಗ ಅಂತ ಸುಮ್ಮನೆ ಹೇಳ್ಕೊಂಡು ಓಡಾಡುವಂತಹ ರೀತಿ ನೀತಿ, ಅನಂತರದಲ್ಲಿ ಕನಕೋತ್ಸವದಲ್ಲಿ ಮತ್ತೊಂದು ಸಲ ಮಗದೊಂದು ಸಲ ಸಂಜೆ ಹೊತ್ತು ಮನೆ ಕಡೆ ಹೋಗಿ ಬರುವಂತಹ ಪ್ರಕ್ರಿಯೆಗಳು ಎಲ್ಲವೂ ಕೂಡ ನೀವು ಒಬ್ಬ ಅಹಿಂದ ನಾಯಕನ ಜೊತೆಲಿ ಎಷ್ಟು ನಿಂತಿದ್ದೀರಿ, ಅಹಿಂದೇತರ ನಾಯಕರ ಜೊತೆಲಿ ಎಷ್ಟು ನಿಂತಿದ್ದೀರಿ ಅನ್ನೋದು ಕೂಡ ಲೆಕ್ಕ ಪಕ್ಕ ಆಗತ್ತೆ. ನಿಜಕ್ಕೂ ಇದು ನಿಮ್ಮ ಜವಾಬ್ದಾರಿ ಅಲ್ವಾ? ಏನಿದು ಪ್ರಕರಣ ನಿಮ್ಮ ಗಮನಕ್ಕೆ ಬಂದಿದ್ರೆ ನೀವೇನ್ ಮಾಡ್ತಿದ್ರಿ, ಏನ್ ಮಾಡ್ತೀರಿ? ಒಂದು ವೇಳೆ ಬಿಜೆಪಿಯ ಕೇಸೇ ಇದೇ ಆಗಿದ್ರೆ ಇವತ್ತಿನ ದಿನ ಅಧಿವೇಶನದಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಿತ್ತೇನೋ, ಅಥವಾ ಇವರೇ ಮೈಕ್ ಹಿಡ್ಕೊಂಡು ಕ್ಲೀನ್ ಆಗಿ ಒಂದು 18 ನಿಮಿಷ 20 ನಿಮಿಷ ರಾಜ್ಯವನ್ನು ಉದ್ದೇಶಿಸಿ ಭಾಷಣ ಮಾಡ್ತಿದ್ರೋ ಏನೋ. ನಿಜಕ್ಕೂ ಈ ಪ್ರಕರಣಗಳೇನು ಹೆಚ್ಚಾಗ್ತಿದಾವೆ, ನಾಳೆ ಸಿಎಂ ಸ್ಥಾನದಲ್ಲಿ ಎಂತವ್ರು ಬಂದು ಕೂರ್ಬೇಕು ಕೂರ್ಬಾರ್ದು ಅನ್ನೋದಕ್ಕೆ ಮುನ್ಸೂಚನೆಗಳು ಕೂಡ ಇವು ಆಗಿರಬಹುದು ಅನ್ಸುತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ.